ಜೈ ಹಿಂದ್ ಸ್ನೇಹಿತರೆ, ಶಿಕ್ಷಕರ ಹುದ್ದೆಗಳ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ದೊರಕಿದೆ. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕ್ರೈಸ್ಗೆ ಸಂಬಂಧಪಟ್ಟಂತಹ ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತ ಒಟ್ಟು 1087 ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಅಧಿಸೂಚನೆಯಾಗಿದ್ದು, ಈ 1087 ಹುದ್ದೆಗಳಲ್ಲಿ 767 ಉಳಿಕೆ ವೃಂದದ ಹುದ್ದೆಗಳಾಗಿದ್ದು 320 ಹೈದರಾಬಾದ್ ಕರ್ನಾಟಕ ಅಂದರೆ 767 ನಾನ್ HK ಮತ್ತು 320 HK ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು 1087 ಹುದ್ದೆಗಳಿಗೆ ಒಂದು ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಆಗಿದ್ದು, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಈ ಕ್ರೈಸ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ಮತ್ತು ಕೊನೆಯ ದಿನಾಂಕ, ಪರೀಕ್ಷೆ ವಿಷಯ ಯಾವ ರೀತಿ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಮಾಹಿತಿ ಏನಿದೆ, ವಯೋಮಿತಿ ಎಷ್ಟಿದೆ, ಹುದ್ದೆಗಳ ಸಂಖ್ಯೆ ಎಷ್ಟಿದೆ, ಪರೀಕ್ಷಾ ಶುಲ್ಕ ಎಷ್ಟಿದೆ, ಹೀಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಸ್ನೇಹಿತರೆ, ಇದು 10/7/2026 ಹೊರಡಿಸಲಾದ ಒಂದು ಅಧಿಸೂಚನೆಯಾಗಿದೆ. ಇದು ಕ್ರೈಸ್ಗೆ ಸಂಬಂಧಪಟ್ಟಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಅಧಿಸೂಚನೆಯಾಗಿದೆ. ಇದರಲ್ಲಿ ನೋಡಿ, ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಏನಿದೆ, ಇದರ ಅಡಿಯಲ್ಲಿ ಬರುವಂತಹ ಮೊರಾರ್ಜಿ ದೇಸಾಯಿ ಶಾಲೆ, ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್, ಶ್ರೀಮತಿ ಇಂದಿರಾ ಗಾಂಧಿ ಸ್ಕೂಲ್, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು ಇಲ್ಲಿರುವಂತಹ ಉಳಿಕೆ ಮೂಲ ವೃಂದದಲ್ಲಿ, ಇದು ಈಗ ಈ ಪ್ರಾರಂಭದಲ್ಲಿ ನಾನು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತಹ 767 ಹುದ್ದೆಗಳಿಗೆ ಮಾಹಿತಿ ಕೊಡ್ತೀನಿ. ನಂತರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಅವೆಲ್ಲ ಕೂಡ ಸೇಮ್ ಆಗಿರುತ್ತೆ. ಸೊ ನೋಡಿ, ಹಾಗಾದರೆ ಈ ಒಂದು ಉಳಿಕೆ ವೃಂದದಲ್ಲಿ ಎಷ್ಟು ಹುದ್ದೆಗಳಿದೆ ಕೇಳಿದ್ರೆ ಒಟ್ಟು 767 ಹುದ್ದೆಗಳಿವೆ. ಹಾಗಾದರೆ ನೋಡಿ, ಈ ಒಂದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತಹ 767 ಹುದ್ದೆಗಳು ಯಾವ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ಹುದ್ದೆಗಳಿದ್ದಾವೆ ಕೇಳಿದ್ರೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 103 ಹುದ್ದೆಗಳು, ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ 108, ಹಿಂದಿ 55, ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106, ಸೋಷಿಯಲ್ ಸೈನ್ಸ್ 154, ಕಂಪ್ಯೂಟರ್ ಟೀಚರ್ 57 ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು 81. ಒಟ್ಟು 725 ಪ್ಲಸ್ 42 ಹಿಂದಿನ ಹುದ್ದೆಗಳನ್ನು ಸೇರಿಕೊಂಡಂತೆ, ಅಂದರೆ ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವ ಹಿಂಬಾಕಿ ಹುದ್ದೆಗಳನ್ನು ಸೇರಿಕೊಂಡಂತೆ ಒಟ್ಟು 767 ಹುದ್ದೆಗಳು ಉಳಿಕೆ ವೃಂದದಲ್ಲಿ, ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಹಾಗಾದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ನಾನು ನಂತರದಲ್ಲಿ ಮಾಹಿತಿ ಕೊಡ್ತೀನಿ. ಬಟ್ ಎಕ್ಸಾಮ್ ಪ್ಯಾಟರ್ನ್ ಉಳಿದಿದ್ದೆಲ್ಲ ಅರ್ಹತೆಗಳು ಎಲ್ಲ ಸೇಮ್ ಇರುತ್ತೆ. ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನು ಕೇಳಿದ್ರೆ, ನೋಡಿ, ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ನೀವು ಅರ್ಥಕೊಂಡ್ರೆ ಉಳಿದಿದ್ದೆಲ್ಲ ಮಾಹಿತಿ ಸಿಕ್ಕಾಗ ಆಗುತ್ತೆ. ಏನು ಕೇಳಿದ್ರೆ, ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಕೇಳಿದ್ರೆ ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಅಥವಾ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ಬೆಂಗಳೂರು ನಡೆಸುವ 4 ವರ್ಷಗಳ ಕನ್ನಡ ಪಂಡಿತ ಕೋರ್ಸ್ ಉತ್ತೀರ್ಣರಾಗಿರಬೇಕು, ಮತ್ತು ಇವೆರಡರಲ್ಲಿ ಒಂದಾಗಿರಬೇಕು, ಮತ್ತು ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಕನ್ನಡ BEd ಪದವಿಯನ್ನು ಪಡೆದಿರಬೇಕಾಗತ್ತೆ. ಇನ್ನು ಅಭ್ಯರ್ಥಿ ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸದೇ ಇಲ್ಲದೇ ಇದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗತ್ತೆ. ನೋಡಿ, ಅಂದರೆ ಸ್ನಾತಕ ಪದವಿಯಲ್ಲಿ ಕನ್ನಡ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸದೇ ಇಲ್ಲ ಅಂದರೆ ಡಿಗ್ರಿಯಲ್ಲಿ ಕನ್ನಡ ಇಲ್ಲದೇ ಇದ್ದರೆ MA ಇನ್ ಕನ್ನಡ ಇದ್ರೂ ಕೂಡ ಸಾಕಾಗತ್ತೆ ಅಂತೇಳಿ. ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಸೇಮ್ ನೋಡಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಸ್ನಾತಕ ಪದವಿ ಡಿಗ್ರಿಯಲ್ಲಿ ಇಂಗ್ಲೀಷ್ ಮೇಜರ್ ಆಗಿರಬೇಕು, ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಸಂಸ್ಥೆಯಲ್ಲಿ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಮತ್ತು ಇಂಗ್ಲೀಷಲ್ಲಿ BEd ಆಗಿರಬೇಕು, ಅಂದರೆ ಇಂಗ್ಲೀಷ್ ಮೆಥಡ್ ಇರಬೇಕಂತ BEd ಅಲ್ಲಿ. ಇನ್ನು ಒಂದು ವೇಳೆ ಈ ಡಿಗ್ರಿಯಲ್ಲಿ ಇಂಗ್ಲೀಷ್ ಮೇಜರ್ ಇಲ್ಲದೆ ಇದ್ದರೆ MA ಇಂಗ್ಲೀಷ್ ಆದರೂ ಕೂಡ ನಡೆಯುತ್ತೆ ಅಂತೇಳಿ. ಓಕೆನಾ. ನೆಕ್ಸ್ಟ್, ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್, ಕನ್ನಡ ಮತ್ತು ಇಂಗ್ಲೀಷಿಗೆ ಇದ್ದಂಥ ಸೇಮ್ ಕ್ವಾಲಿಫಿಕೇಷನ್ ಇದೆ. ಗಣಿತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಡಿಗ್ರಿಯನ್ನು ಮಾಡಿರಬೇಕು. ಈ ಕೆಳಕಂಡ ಯಾವುದೇ ಒಂದನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿರಬೇಕು, ಅಂದರೆ ರಸಾಯನಶಾಸ್ತ್ರ ಇರಬೇಕಾಗತ್ತೆ. ಇನ್ನು BEd ಅಲ್ಲಿ ಸೈನ್ಸನ್ನು ಮೆಥಡ್ ಆಗಿ ಓದಿರಬೇಕಾಗತ್ತೆ.
ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಡ್ಡಾಯವಾಗಿ ರಾಸಾಯನಶಾಸ್ತ್ರ ವಿಷಯದೊಂದಿಗೆ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯದೊಂದಿಗೆ ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ ವಿಜ್ಞಾನದಲ್ಲಿ ಡಿಗ್ರಿಯನ್ನು ಮಾಡಿರಬೇಕಾಗತ್ತೆ. ಮತ್ತು BEd ಅಲ್ಲಿ ಸೈನ್ಸಿಗೆ ಸಂಬಂಧಪಟ್ಟಂಥ ವಿಷಯ ಪದ್ಧತಿಯಲ್ಲಿ ಮೆಥಡಾಲಜಿಯನ್ನು ಓದಿರಬೇಕಾಗತ್ತೆ. ಸೋಷಿಯಲ್ ಸೈನ್ಸ್ ಕೂಡ ಆ್ಯಸ್ ಇಟ್ ಈಸ್ ಇದೆ. ಸೋಷಿಯಲ್ ಸೈನ್ಸ್ ಕೂಡ ಡಿಗ್ರಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಮತ್ತು ಜಿಯೋಗ್ರಫಿ ಓದಿರಬೇಕಾಗತ್ತೆ. ನೋಡಿ, ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ತಗೊಂಡು ಓದಿರಬೇಕಾಗತ್ತೆ. BEd ಅಲ್ಲಿ ಆರ್ಟ್ಸ್ ಮೆಥಡನ್ನು ಓದಿರಬೇಕಾಗತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ಗೆ ನೋಡಿ, ವಿಶೇಷವಾಗಿ ಕಂಪ್ಯೂಟರ್ ಟೀಚರ್ ಕೆಳಕಂಡ ಇಂಜಿನಿಯರಿಂಗ್ ವಿಷಯದಲ್ಲಿ ಡಿಗ್ರಿ ಆಗಿರಬೇಕಾಗತ್ತೆ. BE ಇಂಜಿನಿಯರಿಂಗ್ ವಿಷಯದಲ್ಲಿ ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಆದರೂ ಕೂಡ ಓಕೆ ನೋಡಿ, ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ BSc ಆದರೂ ಕೂಡ ಓಕೆ. ಮತ್ತು ವಿಶೇಷವಾಗಿ ಸ್ನಾತಕ ಅಂದರೆ ಡಿಗ್ರಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SLCಯಲ್ಲಿ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿರಬೇಕಾಗತ್ತೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಡಿಗ್ರಿ ಆಗಿರಬೇಕು ಮತ್ತು BPEd ಆಗಿರಬೇಕು. ಬಹಳ ವಿಶೇಷವಾಗಿ ಸ್ನೇಹಿತರೆ ಒಂದು ವಿಷಯವನ್ನು ಗಮನಿಸಿ, ಹೆಚ್ಚುವರಿ ಅರ್ಹತೆ ಅಂತೇಳಿ ಕೊಟ್ಟಿದ್ದಾರೆ. ಏನು ಕೇಳಿದ್ರೆ ಇದರಲ್ಲಿ TET ಅಥವಾ CTET ಆಗಿರ್ಬೋದು, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಕರ್ನಾಟಕದ TET ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ CTET ಯಾವುದಾದ್ರೂ ಒಂದು ಕಂಪಲ್ಸರಿ ಆಗಲೇಬೇಕಾಗತ್ತೆ. ನೋಡಿ, ಕ್ರಮ ಸಂಖ್ಯೆ 1 ರಿಂದ 6ರವರೆಗಿನ ಶಿಕ್ಷಕರ ಹುದ್ದೆಗೆ ಅಂದರೆ ಕನ್ನಡ ಭಾಷೆ ಶಿಕ್ಷಕರು, ಇಂಗ್ಲಿಷ್ ಶಿಕ್ಷಕರು, ಹಿಂದಿ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪೇಪರ್ 2 ಆಗಿರಬೇಕು. ಪೇಪರ್ 1 ಅಂದರೆ ಅದು DAD ರಿಲೇಟೆಡ್ ಆಗಿರುತ್ತೆ ಮತ್ತು ಪ್ರೈಮರಿ ಶಾಲೆಗೆ ಆಗಿರುತ್ತೆ. ಪೇಪರ್ 2 ಆಗಿರಬೇಕು. ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪಾಸ್ ಆಗಿರಬೇಕಾಗತ್ತೆ. ಅಂಥವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ, ನೋಟ್ ಮಾಡ್ಕೊಳ್ಳಿ. ಒಂದು ವೇಳೆ ಮೇಲೆ ನಮೂದಿಸಿದಂತೆ ವಿದ್ಯಾರ್ಥಿಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ, ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಥಿ ಹೊಂದಿಲ್ಲ ಅಂತೇಳಿ ಪತ್ತೆ ಆದರೆ ಅವರ ಅಭ್ಯರ್ಥಿತ್ವದಿಂದ ರದ್ದು ಮಾಡಲಾಗುತ್ತೆ. ಓಕೆನಾ. ಇನ್ನು ವಯೋಮಿತಿ ಬಹಳ ಮುಖ್ಯವಾಗಿ ವಯೋಮಿತಿ ನೋಡಿ, ವಯೋಮಿತಿ ಸಡಿಲಿಕೆ ಕೂಡ ಆಗಿದೆ. ನೋಡಿ, ವಯೋಮಿತಿ ಏನು ಸಡಿಲಿಕೆ ಕೇಳಿದ್ರೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. ಅನೇಕ ವರ್ಷಗಳ ಕಾಲ, ಈಗ 4-5 ವರ್ಷದಿಂದ ಕಾಲ್ಫಾರ್ ಆಗದೆ ಇರೋದ್ರಿಂದ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಆಗಿದೆ. 5 ವರ್ಷಗಳ ವಯೋಮಿತಿ ಸಡಿಲಿಕೆ ನೋಡಿ. ಜನರಲ್ ಮೆರಿಟ್ ಅವರಿಗೆ 45 ಇಯರ್ಸ್ ಅವರಿಗೆ 45 ವರ್ಷದವರೆಗೂ ಕೂಡ ಅವರು ಎಕ್ಸಾಮ್ ಬರಿಬೋದು. 2A 2B 3A 3B ಅವರು 48 ವರ್ಷದವರೆಗೆ ಗರಿಷ್ಠ ವಯೋಮಿತಿಯವರಿಗೆ ಎಕ್ಸಾಮ್ ಬರಿಬೋದು. SC ST ಪ್ರವರ್ಗ ಒಂದವರಿಗೆ 50 ವರ್ಷದವರೆಗೆ ಕೂಡ ಎಕ್ಸಾಮ್ ಬರೆಯೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. GM 45 ಇಯರ್ಸ್, OBC 48 ಇಯರ್ಸ್, SC ST ಮತ್ತು ಪ್ರವರ್ಗ 1 50 ವರ್ಷಗಳವರೆಗೆ ಎಕ್ಸಾಮನ್ನು ಬರೀಬೋದು. ಅಂದರೆ 50 ವರ್ಷದ ಗರಿಷ್ಠ ವಯೋಮಿತಿಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಾಲ್ಫಾರ್ ಆಗಿರೋದ್ರಿಂದ KEA ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇದೇ ತಿಂಗಳ 15ನೇ ತಾರೀಕು, ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 13ರವರೆಗೆ ಅವಕಾಶವಿದೆ. ಮತ್ತು ಫೀಯನ್ನು ಕಟ್ಟೋದಕ್ಕೆ ಮುಂದಿನ ತಿಂಗಳು ಆಗಸ್ಟ್ 14ರವರೆಗೆ ಅವಕಾಶ ಇದೆ. ಸೊ ಇದೇ 15ನೇ ತಾರೀಕು, ಜುಲೈ 15ರಿಂದ ಶುರುವಾಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಪ್ರೊಬೇಷನರಿ ಇವೆಲ್ಲ ಮಾಮೂಲಾಗಿರುತ್ತೆ. 2 ವರ್ಷಗಳ ಕಾಯಂ ಪೂರ್ವ ಅಂದರೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ವೇತನ ಶ್ರೇಣಿ ನೋಡ್ರಿ, 54,175ರಿಂದ ಹಿಡಿದು 99,400 ಈ ವೇತನ ಶ್ರೇಣಿಯಲ್ಲಿ ಈ ಒಂದು ಕ್ರೈಸ್ ಹುದ್ದೆಗಳು, ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು ಇರುವಂಥದ್ದು. ಇನ್ನು ಪಿಂಚಣಿ, KJD, PF ಯೋಜನೆ ಸೌಲಭ್ಯ ಕುರಿತು NPS ಸೌಲಭ್ಯ ಇರುತ್ತೆ. ಪ್ರಸ್ತುತ ಇರುವಂಥ NPS ಸೌಲಭ್ಯ ಇರುತ್ತೆ. ಇವರಿಗೆ KJD ಇರಲ್ಲ. ಪ್ಯೂರ್ ಗೌರ್ಮೆಂಟ್ ಟೀಚರ್ಸಿಗೆ KJD ಇರುತ್ತೆ, ಬಟ್ ಕ್ರೈಸ್ ಅವರಿಗೆ
KGID ಇರಲ್ಲ ಮತ್ತು PF ಕೂಡ ಇರೋದಿಲ್ಲ. ಇನ್ನು ಈ ಆನ್ಲೈನ್ ಶುಲ್ಕ ಎಷ್ಟಿರುತ್ತೆ ಅಂತ ಕೇಳಿದ್ರೆ GM ಮತ್ತು ಇತರೆ ಪ್ರವರ್ಗಗಳು ಅಂದರೆ 2A 2B 3A 3Bಗೆ 750 ರೂಪಾಯಿ ಪ್ರವೇಶ ಎಕ್ಸಾಮ್ ಫೀ ಇರುತ್ತೆ. SC ST ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಒಂದು ವಿಶೇಷ ಚೇತನ ಫಿಸಿಕಲಿ ಚಾಲೆಂಜ್ಡ್ ಅವರಿಗೆ 250 ರೂಪಾಯಿ ಮಾತ್ರ ಶುಲ್ಕ ಇರುತ್ತೆ. ಇದು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ? ಆಫ್ಲೈನ್ OMR ಮಾದರಿ ಅಂದರೆ ಮಾಮೂಲಾಗಿ ನಾವೇನು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಲ್ಲ ಅದೇ ರೀತಿ ಆಫ್ಲೈನ್ ಇರುತ್ತೆ. MCQs ಪ್ರಶ್ನೆ ಪತ್ರಿಕೆಗಳು ಇರ್ತವೆ, MCQs ಇರುತ್ತೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ, ಇದೆಲ್ಲ ಏನು ಸಮಸ್ಯೆ ಇಲ್ಲ. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಮಾಹಿತಿ ಇದೆ ನೋಡ್ರಿ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಆಯೋಗ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆ ಅಂದರೆ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಹಿಂದೆ ನಡೆಸಿದ್ರಲ್ಲಿ ಉತ್ತೀರ್ಣರಾಗಿದ್ದರೂ ಕೂಡ ಅಂಥ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತೆ. ಒಂದು ವೇಳೆ ಇದು ಯಾವುದೂ ಇಲ್ಲ ಅಂದರೆ ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕಾಗತ್ತೆ. ಸೊ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯಾಗಿರುತ್ತೆ. MCQs ಇರುತ್ತೆ, 150 ಅಂಕಗಳನ್ನ ಒಳಗೊಂಡಿರುತ್ತೆ. ಇದರಲ್ಲಿ 50 ಮಾರ್ಕ್ಸ್ ತಗೊಂಡ್ರೆ ಸಾಕು. ಓಕೆನಾ? ಸೊ ನೋಡಿ, SSLC ಅಥವಾ PUC ಅಥವಾ ಡಿಗ್ರಿಯಲ್ಲಿ ಕನ್ನಡ ಭಾಷೆಯನ್ನು ಓದಿದರೆ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋದು ಬೇಡ. ಒಂದು ವೇಳೆ ಅಂಥ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗದೇ ಇದ್ದರೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎದುರಿಸಬೇಕಾಗತ್ತೆ. ನೆನಪಲ್ಲಿ ಇರಲಿ. ಇದೇನು ಈ ಸ್ಕೋರನ್ನು ಯಾವುದೇ ರೀತಿಯಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಸ್ಕೋರಿಗೆ ಆ್ಯಡ್ ಮಾಡಲ್ಲ. ಇಟ್ ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್. ಇದು ಕ್ವಶನ್ ಪೇಪರ್ ಹೆಂಗಿರುತ್ತೆ ನೋಡಿ, ಎಲ್ಲರಿಗೂ ಕೂಡ 2 ಪೇಪರ್ಸ್ ಇರುತ್ತೆ. ಒಂದು ಪೇಪರ್ ಪತ್ರಿಕೆ 1 ಕಾಮನ್ ಟು ಆಲ್, ಎಲ್ಲರಿಗೂ ಸೇಮ್. ಪತ್ರಿಕೆ 1ರಲ್ಲಿ ಏನಿರುತ್ತೆ? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳ, ಸೋಷಿಯಲ್ ಸೈನ್ಸ್, ಭಾರತದ ಸಮಾಜ, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ. ಸಾಮಾನ್ಯವಾಗಿ ನಾವು ಏನೆಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, KS ಇರ್ಬೋದು, ಈ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಏನು ಜನರಲ್ ಪೇಪರ್ ಬರಿತೀವಲ್ಲ, ಪೇಪರ್ 1 ಬರಿತೀವಲ್ಲ, ಅದು ಆ್ಯಸ್ ಇಟ್ ಈಸ್ ಎಲ್ಲದಕ್ಕೂ ಇರುತ್ತೆ. ಇನ್ನು ಈ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಓಕೆನಾ? ಸೊ ಎಷ್ಟು ಮಾರ್ಕ್ಸಿಗೆ ಇರುತ್ತೆ? 100 ಮಾರ್ಕ್ಸಿಗೆ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 2 ಅವರ್ ಇರುತ್ತೆ. ಪತ್ರಿಕೆ 2 ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ. ಅಂದರೆ ಕನ್ನಡಕ್ಕೆ ಬೇರೆ ಇದೆ, ಇಂಗ್ಲೀಷಿಗೆ ಬೇರೆ ಇದೆ, ಹಿಂದಿಗೆ ಬೇರೆ ಇದೆ, ಸೋಷಿಯಲಿಗೆ ಬೇರೆ ಇದೆ, ಸೈನ್ಸಿಗೆ ಬೇರೆ ಇದೆ, ಮ್ಯಾಥ್ಸಿಗೆ ಬೇರೆ. ಪತ್ರಿಕೆ 2 ಯಾವ ಸಬ್ಜೆಕ್ಟಲ್ಲಿ ಅವರು ಎಕ್ಸಾಮ್ ಬರೀತಾರೆ, ಯಾವ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟಿಗೆ ಅವರು ಹುದ್ದೆಯನ್ನು ನಿರೀಕ್ಷೆ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಇರುತ್ತೆ. ಒಟ್ಟು 2 ಪೇಪರ್ ಇರುತ್ತೆ. 200 ಮಾರ್ಕ್ಸಿಗೆ ನಿಮ್ಮ ಸ್ಕೋರ್ ಕೌಂಟ್ ಆಗುವಂಥದ್ದು ನೆನಪಲ್ಲಿ ಇರಲಿ. ಇನ್ನು ವಿಶೇಷವಾಗಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ, ನೆನಪಿರಲಿ. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು 320 ಹುದ್ದೆಗಳು ಕಾಲ್ಫರ್ ಆಗಿದ್ದಾವೆ. ಹುದ್ದೆಗಳನ್ನು ಮಾತ್ರ ನೋಡೋಣ ಸ್ನೇಹಿತರೆ. ಯಾಕಂದರೆ ವಿದ್ಯಾರ್ಹತೆ ಇರ್ಬೋದು, ಅರ್ಜಿ ಸಲ್ಲಿಕೆಯ ದಿನಾಂಕ ಇರ್ಬೋದು, ಪರೀಕ್ಷಾ ವಿಷಯ ಇರ್ಬೋದು, ವಯೋಮಿತಿ ಇರ್ಬೋದು, ಪರೀಕ್ಷಾ ಶುಲ್ಕ ಇರ್ಬೋದು, ಎಲ್ಲವೂ ಕೂಡ ಉಳಿಕೆ ವೃಂದದಲ್ಲಿ ಏನಿದೆ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ, ಆ್ಯಸ್ ಇಟ್ ಈಸ್ ಇದೆ. ಹುದ್ದೆಗಳನ್ನು ಮಾತ್ರ ನೋಡೋಣ. ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ವಿಶೇಷವಾಗಿ ಕನ್ನಡ ಭಾಷಾ ಶಿಕ್ಷಕರು 62, ಆಂಗ್ಲ ಭಾಷಾ ಶಿಕ್ಷಕರು 69, ಹಿಂದಿ ಭಾಷಾ ಶಿಕ್ಷಕರು 31, ಗಣಿತ ಶಿಕ್ಷಕರು 35, ವಿಜ್ಞಾನ ಶಿಕ್ಷಕರು 32, ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ 24, ದೈಹಿಕ ಶಿಕ್ಷಣ ಶಿಕ್ಷಕರು 33, ಪದವೀಧರ ಚಿತ್ರಕಲಾ ಶಿಕ್ಷಕರು 17, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 17. ಒಟ್ಟು 320 ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಸ್ನೇಹಿತರೆ, ಇದು ಕ್ರೈಸ್ಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನೋಟಿಫಿಕೇಶನ್. ಸೊ ನಿಮ್ಮ ಓದನ್ನು ಚುರುಕುಗೊಳಿಸಿ. ನಮ್ಮ ಚಾನಲಲ್ಲಿ ಕೂಡ ಹಿಂದಿನ ವಿಡಿಯೋಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಇತಿಹಾಸ, ಸಂವಿಧಾನ, ಭೂಗೋಳ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ಲೇಲಿಸ್ಟ್ಗಳನ್ನು ನೀಡಿದ್ದೀವಿ. ಆ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.